ಈ ಪದ್ಯದಲ್ಲಿ ಆತ್ಮ, ಪರಮಾತ್ಮ ಮತ್ತು ಮಾಯೆ ಇವುಗಳ ನಡುವಿನ ಸಂಬಂಧವನ್ನು ಹೇಳ್ತಾರೆ. மரத்தை மறைத்தது மாமத யானை, மரத்தில் மறைந்தது மாமத யானை. பரத்தை மறைத்தது பார்முதல் பூதம், பரத்தில் மறைந்தது பார்முதல் பூதமே. ಇದರ ಕನ್ನಡ ಅನುವಾದ, ಮರವನ್ನು ಮರೆಸಿತು ಮಾಮದ ಆನೆ, ಮರದಲ್ಲಿ ಮರೆಯಿತು ಮಾಮದ ಆನೆ. ಪರಮನ ಮರೆಸಿತು ಮಾಯ ಪ್ರಪಂಚ, ಪರಮನಲ್ಲಿ ಅಡಗಿತು ಮಾಯ ಪ್ರಪಂಚ. ಮರವನ್ನು ಮರೆಸಿತು ಮಾಮದ ಆನೆ. ಒಬ್ಬ ಬಡಿಗರ ಕಾಡಿಗೆ ಹೋದ. ಅಲ್ಲಿ ಒಂದು ಉತ್ತಮವಾದ ಒಂದು ಮರದ ದಿಮ್ಮಿಯನ್ನು ತಗೊಂಬಂದ. ಮನೆಗೆ ತಗೊಂಬಂದು ಅದರಲ್ಲಿ ಒಂದು ಸುಂದರವಾದ ಒಂದು ಆನೆಯನ್ನು ಮಾಡಿದ, ಆನೆ ಗೊಂಬೆಯನ್ನು ಮಾಡಿದ. ಹೇಗೆ ಮಾಡಿದ ಅಂದರೆ ಅದು ಒಂದು ನಿಜವಾದ ಜೀವಂತವಾದ ಆನೆ ಥರ ಕಾಣಿಸ್ತು. ಇದನ್ನು ನೋಡೋಕ್ಕೆ ಅವನ ಸ್ನೇಹಿತ ಬಂದವನು ಆನೆಯನ್ನು ನೋಡಿ ಬಹಳ ಸಂತೋಷಪಟ್ಟ. ಬಹಳ ಅದ್ಭುತವಾಗಿ ಬಂದಿದೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಬಹಳ ಹೊಗಳ್ದ ಆ ಗೊಂಬೆನ. ಇಷ್ಟು ಹೊಗಳ್ದವನು ಆ ಆನೆ ಮಾಡಲ್ಪಟ್ಟಂಥ ಮರದ ಬಗ್ಗೆ ಏನು ಮಾತಾಡಿದ್ದು. ಯಾಕಂದರೆ ಅವನ ಗಮನ ಪೂರ್ಣವಾಗಿ ಆನೆ ಗೊಂಬೆಯ ಮೇಲೆ ಇತ್ತು, ಮರದ ಬಗ್ಗೆ ಅವನು ನೆನಪೇ ಮಾಡಿಕೊಳ್ಳಿಲ್ಲ. ಅಂದರೆ ಅವನಿಗೆ ಆನೆ ಕಾಣ್ತು, ಮರ ಕಾಣಲಿಲ್ಲ. ಅದಕ್ಕೆ ಮರವನ್ನು ಮರೆಸಿತು ಮಾಮದ ಆನೆ. ಎರಡನೇ ಸಾಲು, ಮರದಲ್ಲಿ ಮರೆಯಿತು ಮಾಮದ ಆನೆ. ಇನ್ನೊಬ್ಬ ಸ್ನೇಹಿತ ಬಂದ. ಅವನು ಆನೆ ಗೊಂಬೆಯನ್ನು ನೋಡಲಿಲ್ಲ, ಅದ್ರ ಬದಲು ಅದು ಯಾವ ಮರದಿಂದ ಮಾಡಿದ್ದು, ಅದ್ರ ಗುಣಮಟ್ಟ ಏನು, ಈ ಥರ ಅವನು ನೋಡಿದಾಗ ಅದು ಬಹಳ ಒಳ್ಳೆಯ ಜಾತಿಯ ಮರ ಅಂತ ಗೊತ್ತಾಯಿತು. ಅವನು ಅದನ್ನು ಹೊಗಳ್ಬಿಟ್ಟು ಹೋದ, ನೀನು ಬಹಳ ಒಳ್ಳೆಯ ಮರವನ್ನೇ ಆಯ್ಕೆ ಮಾಡಿದೀಯಾ ಈ ಗೊಂಬೆ ಮಾಡೋಕ್ಕೆ. ಎರಡನೇವನಿಗೆ ಮರ ಕಾಣ್ತು, ಆದರೆ ಆನೆ ಕಾಣಲಿಲ್ಲ. ಇದು ನಮ್ಮ ಜೀವನದಲ್ಲಿ ದಿನ ನಡೆಯುವಂಥದ್ದು. ಪರಮನ ಮರೆಸಿತು ಮಾಯ ಪ್ರಪಂಚ. ಈ ಮಾಯ ಪ್ರಪಂಚ ಅಂದರೆ ಈ ಭೂಮಿ, ನಾವಿರುವಂಥ ಭೂಮಿ, ಭೋಗ ವಸ್ತುಗಳು ತುಂಬಿರುವಂಥದ್ದು. ನಾವೆಲ್ಲ ಈ ಭೋಗ ವಸ್ತುವನ್ನು ಅನುಭವಿಸೋದ್ರಲ್ಲೇ ಮಗ್ನರಾಗಿರ್ತೀವಿ, ನಮ್ಮ ಕಾಲವನ್ನು ಕಳೀತೀವಿ. ಬಟ್ ಎಲ್ಲಿನೂ ಕೂಡ ನಾವು ಇದೆಲ್ಲ ಕೊಟ್ಟಂಥ ಭಗವಂತನ ನೆನೆಸ್ಕೊಡೋದು. ಯಾಕಪ್ಪ ಅಂದರೆ ಆತ್ಮ ಮತ್ತು ಪರಮಾತ್ಮ ಇದರ ನಡುವೆ ಮಾಯೆ ಅನ್ನೋ ಒಂದು ಪರದೆ ಇದೆ. ಅದರಿಂದಾಗಿ ಈ ಕಡೆ ಇರುವಂಥ ಆತ್ಮನಿಗೆ ಪರದೆ ಕಾಣುತ್ತೆ ಹೊತ್ತು ಪರಮಾತ್ಮ ಕಾಣಲ್ಲ. ಅಂದರೆ ಭೋಗ ವಸ್ತುಗಳು ಕಾಣುತ್ತೆ ಹೊತ್ತು ಪರಮಾತ್ಮ ಕಾಣಲ್ಲ. ಜ್ಞಾನಿಗಳು ಆ ಥರ ಇಲ್ಲ. ಅವರುಗಳು ಏನು ಮಾಡ್ತಾರೆ, ಈ ಮಾಯೆಯ ಜಾಲವನ್ನು ಅವರು ಚೆನ್ನಾಗಿ ಬಲ್ಲವರು. ಈ ಒಂದು ಭೋಗ ವಸ್ತುಗಳು ಇದೆಯಲ್ಲ, ಇವುಗಳು ಕೊಡುವಂಥ ಸಂತೋಷ ಆಗಲಿ ಸುಖವಾಗಲಿ ಬಹಳ ಕ್ಷಣಿಕ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಮುಂದೆ ಅವು ದುಃಖವನ್ನೇ ಕೊಡುವುದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿತ್ತು. ಅದರಿಂದಾಗಿ ಪರಮನಲ್ಲಿ ಅಡಗಿತು ಮಾಯ ಪ್ರಪಂಚ, ಪರಮನಲ್ಲಿ ಅಡಗಿತು ಮಾಯ ಪ್ರಪಂಚ. ಅವರ ಗಮನವೆಲ್ಲ ಪರಮಾತ್ಮನ ಚರಣಗಳಲ್ಲಿ ಅದು ಕೊಡುವಂಥ ಪರಮಾನಂದವನ್ನು ಸದಾ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಈ ಒಂದು ಭೋಗ ವಸ್ತುಗಳು ಕಾಣುವುದಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಪರಮನಲ್ಲಿ ಅಡಗಿತು ಮಾಯ ಪ್ರಪಂಚ. ಸೊ ಈ ಒಂದು ಪದ್ಯದಲ್ಲಿ ಪರಸ್ಪರ ಅನನ್ಯತೆಯನ್ನು ತೋರಿಸಿದ್ದಾರೆ. ಏನು ಪರಸ್ಪರ ಅನನ್ಯ ಅಂದರೆ ಭೋಗಿ ಮತ್ತು ಯೋಗಿ, ಭೋಗ ಮತ್ತು ಯೋಗ. ಭೋಗವನ್ನು ಅನುಭವಿಸಿದ್ರೆ
ಯೋಗ ಸಿಗಲ್ಲ. ಯೋಗವನ್ನು ನೀವು ಗಮನಿಸಿದ್ರೆ ಭೋಗಕ್ಕೆ ಇಷ್ಟಪಡೋದಿಲ್ಲ, ಆಸೆ ಪಡೋದಿಲ್ಲ. ಇದನ್ನ ನಾವೇನಂತ ಹೇಳ್ತೀವಿ? ಪರಸ್ಪರ ಅನನ್ಯ. ಒಂದು ಕಂಡರೆ ಇನ್ನೊಂದು ಕಾಣಲ್ಲ, ಎರಡನೇದು ಕಂಡ್ರೆ ಮೊದಲನೇದು ಕಾಣುತ್ತೆ. ಇದನ್ನೇ ಅವರು ಒತ್ತಿ ಹೇಳಿದ್ದಾರೆ. ಓಂ ನಮಃ ಶಿವಾಯ.